ಒಂದು ಬೆಟ್ಟಗಳ ನಡುವೆ ಹಸಿರು ಹೊಲಗಳಿಂದ ಸುತ್ತುವರಿದ ಒಂದು ಸಣ್ಣ ಹಳ್ಳಿಯಿತ್ತು. ಆ ಹಳ್ಳಿಯ ಹೆಸರು ಸೂರ್ಯಹಳ್ಳಿ. ಅಲ್ಲಿಯ ಜನರು ಶಾಂತವಾಗಿ ಬದುಕುತ್ತಿದ್ದರು. ರೈತರು ಹೊಲದಲ್ಲಿ ಕೆಲಸ ಮಾಡುವುದು, ಮಕ್ಕಳು ಆಟವನ್ನು ಆಡುತ್ತಿದ್ದರು. ಹಳ್ಳಿಯ ಅಂಚಿನಲ್ಲಿ ಒಂದು ದೊಡ್ಡ ಕಾಡು ಇತ್ತು. ಜನರು ಹೇಳುತ್ತಿದ್ದರು, ಆ ಕಾಡಿನಲ್ಲಿ ದೇವರು ವಾಸಿಸುತ್ತಿದ್ದಾನೆ ಅಂತ. ಅಲ್ಲಿಗೆ ಯಾರೂ ಅಹಂಕಾರದಿಂದ ಹೋಗಬಾರದು ಎಂದು ಹೇಳುತ್ತಿದ್ದರು. ಆ ಹಳ್ಳಿಯ ಹುಡುಗ ರಮೇಶ್ಗೆ ಕಾಡಿನ ಬಗ್ಗೆ ಕುತೂಹಲವಿತ್ತು. ಅದರೊಳಗೆ ಏನಿರಬಹುದು ಎಂದು ಪ್ರತಿದಿನ ಯೋಚಿಸುತ್ತಿದ್ದ. ಅವರು ಒಂದು ಹಳೆಯ ಬಾವಿಯನ್ನು ಕಂಡರು. ಅದರ ಮೇಲೆ ಬರೆಯಲ್ಪಟ್ಟಿತ್ತು, ನೀರನ್ನು ಗೌರವಿಸು, ಅದು ನಿನ್ನನ್ನು ಕಾಪಾಡುತ್ತದೆ. ಒಂದು ಮಂಗ ಬಂದು ಹಣ್ಣನ್ನು ಕೊಟ್ಟಿತು. ಇಬ್ಬರಿಗೂ ನಗು ಮೂಡಿತು. ಅಕಸ್ಮಾತ್ ಮಳೆಯು ಸುರಿಯಲು ತೊಡಗಿತು. ಅವರು ಆಶ್ರಯ ಪಡೆಯಲು ಹೋದಾಗ ಕಾಡಿನಲ್ಲಿ ದೇವರ ಗುಡಿಯನ್ನು ಕಂಡರು. ಅಲ್ಲಿ ಅವರು ಶಾಂತಿಯುತ ದೇವತೆಯನ್ನು ಕಂಡರು. ಆ ಕ್ಷಣದಲ್ಲಿ